ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾದ ಬಳಿಕ ದೇಶದ ಹಲವು ಭಾಗಗಳಲ್ಲಿ ಹಲವು ರೀತಿಯ ಬದಲಾವಣೆಗಳು ಶುರುವಾಗಿದೆ. ರಾಮ ಮಂದಿರದ ಪ್ರತಿಷ್ಠಾಪನೆಯ ಹಿನ್ನೆಲೆ ಮತ್ತು ರಾಮನ ಜೀವನ ಹಲವು ಧಾರ್ಮಿಕ ವ್ಯಕ್ತಿಗಳ ಮೇಲೆ ಅಪಾರವಾದಂತಹ ಪರಿಣಾಮವನ್ನ ಬೀರುವ ಮೂಲಕ ಹಿಂದೂಗಳನ್ನ ಹೊರತುಪಡಿಸಿ ಉಳಿದ ಧರ್ಮಗಳ ಧಾರ್ಮಿಕ ಮುಖಂಡರುಗಳಲ್ಲಿ ಹಲವು ಬದಲಾವಣೆಗಳಿಗೆ ಕಾರಣವಾಗಿದೆ. ಅದೇನಪ್ಪಾ ಅಂತಹ ಬದಲಾವಣೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ? ಈ ಹಿನ್ನೆಲೆ ಮುಂಬರುವ ಮಾರ್ಚ್ನಲ್ಲಿ ಪ್ರಾರಂಭವಾಗುವಂತಹ ಹೊಸ ಅಧಿವೇಶನದ ಬಳಿಕ ಉತ್ತರಾಖಂಡ್ನ ವಕ್ಫ್ ಮಂಡಳಿಯೊಂದಿಗೆ ಸಂಯೋಜಿತವಾಗಿರುವಂತಹ ಮದರಸಾಗಳಲ್ಲಿ ಭಗವಾನ್ ರಾಮನ ಕಥೆಯನ್ನ ಹೊಸ ಪಠ್ಯಕ್ರಮದ ಭಾಗವಾಗಿ ಮಾಡುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಬೋರ್ಡ್ನ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವಂತಹ ವಕ್ಫ್ ಬೋರ್ಡ್ನ ಅಧ್ಯಕ್ಷ ಶಾದಾಮ್ ಶಾಮ್ಸ್ ಅವರು ಮದರಸಾಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳು ಔರಂಗಜೇಬನಂತೆ ಆಗಬಾರದು, ಅದರ ಬದಲಾಗಿ ಭಗವಾನ್ ಶ್ರೀರಾಮನಂತೆ ಆಗಬೇಕು ಅಂತ ನಾವು ಬಯಸ್ತೇವೆ ಅಂತ ಹೇಳಿದ್ದಾರೆ. ಮದ್ರಸಾ ವಿದ್ಯಾರ್ಥಿಗಳಿಗೆ ಪ್ರವಾದಿ ಮೊಹಮ್ಮದ್ ಮತ್ತು ಭಗವಾನ್ ರಾಮನ ಜೀವನದ ಕಥೆಯನ್ನ ಕಲಿಸಲಾಗುತ್ತೆ ಮತ್ತು ಶ್ರೀರಾಮನು ತೋರಿಸಿದ ಮೌಲ್ಯಗಳು ಅವರ ಧರ್ಮ ಅಥವಾ ನಂಬಿಕೆಯನ್ನ ಲೆಕ್ಕಿಸದೆ ಎಲ್ಲರೂ ಅದನ್ನು ಅನುಸರಿಸುವುದಕ್ಕೆ ಅರ್ಹವಾಗಿದೆ ಅಂತ ಹೇಳಿದ್ದಾರೆ. ವಕ್ಫ್ ಬೋರ್ಡ್ನ ಅಡಿಯಲ್ಲಿ ಸುಮಾರು 117 ಮದರಸಾಗಳಿದ್ದಾವೆ. ಈ ಮದರಸಾಗಳಲ್ಲಿ ಮಾರ್ಚ್ನಿಂದ ಮದರಸಾ ಆಧುನೀಕರಣ ಕಾರ್ಯಕ್ರಮದ ಅಂಗವಾಗಿ ವಕ್ಫ್ ಬೋರ್ಡ್ಗೆ ಸಂಯೋಜಿತವಾಗಿರುವಂತಹ ಮದರಸಾಗಳಲ್ಲಿ ಶ್ರೀರಾಮನ ಅಧ್ಯಯನವನ್ನ ಪ್ರಾರಂಭಿಸಲಾಗುತ್ತೆ ಅಂತ ಹೇಳಿಕೆ ನೀಡಿದ್ದಾರೆ.